ಲಾಸ್ಟ್ ವೀಕ್ ನಾನು ಮತ್ತು ನನ್ನ ಫ್ರೆಂಡ್ ಬೈಕ್ ತೊಗೊಂಡು ವರಹನಾಥ ಟೆಂಪಲ್ಗೆ ಹೋಗಿದ್ವಿ. ಈ ಟೆಂಪಲ್ ಇರೋದು ಮಂಡ್ಯ ಡಿಸ್ಟಿಕ್ KR ಪೇಟೆ ತಾಲೂಕು ಕಲ್ಲಳ್ಳಿಯಲ್ಲಿ. ಈ ಟೆಂಪಲ್ ಎದಕ್ಕೆ ಪ್ರಸಿದ್ಧ ಅದಪ್ಪ ಅಂದರೆ ಇಲ್ಲಿ ಯಾವುದೇ ಪ್ರಾಪರ್ಟಿ ಮನೆ ಕಟ್ಟೋದು ಸೈಟ್ ವಿಚಾರಗಳನ್ನ ಬೇಡ್ಕೊಂಡು ಹೋದ್ರೆ ಅದು ಸಕ್ಸಸ್ ಆಗ್ತೈತೆ ಅನ್ನೋ ಪ್ರತೀತಿ ಐತಿ. ಸೊ ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ ಈ ಟೆಂಪಲ್ ವಿಸಿಟ್ ಮಾಡೋಕ್ಕಂತ ಹೋಗಿದ್ವಿ. ದೇವಸ್ಥಾನದ ಪೂಜಾರ್ ನಮ್ಗೆ ಪೂಜೆ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ, ಕೇಳ್ಕೊಂಬರಂಬಲ್ಲಿ. ಪೂಜೆ ಮಾಡಬೇಕು, ಏನಾಗಬೇಕು ಅಂತ ಬಂದಿರ್ತೀರಾ ಆ ಕೆಲಸ ಕಾರ್ಯ ಆಗೋರು ದೇವರ ಮೇಲೆ ಇಟ್ಕೊಂಡು ಪೂಜೆ ಮಾಡಿ. ಆದ ನಂತರ ಮತ್ತೆ ಬಂದು ದೇವರ ದರ್ಶನವನ್ನು ಮಾಡಿ ದೇವರೊಂದು ಕಾಣಿಕೆಯನ್ನು ಸಲ್ಲಿಸಿ ಇಲ್ಲಿಂದ ಹೋದ ಮೇಲೆ ಆ ಮೃತ್ತಿಕಾವನ್ನ ತುಳಸಿ ಕಟ್ಟೆಗೆ ವಿಸರ್ಜನೆ ಮಾಡಿ ಬೇರೆ ಎಲ್ಲೋ ಹಾಕ್ಬೇಕು. ಇಟ್ಕೆ ತಂದಿರೋರು ಒಂದ್ ರೀತಿಯ ನಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಮತ್ತೊಂದು ರೀತಿಯ ತಗೊಂಡೋಗಿ ನೀವು ಮನೆ ಕಟ್ಟುವಾಗ ಈಶಾನ್ಯ ಭಾಗದ ಗೋಡೆಯಿಂದ ಸ್ಟಾರ್ಟ್ ಮಾಡಿ ಕಟ್ಟಿಸ್ಬೇಕು. ಮತ್ತೆ ಯಾರು 11 ಪ್ರದಕ್ಷಿಣೆ ಆಂಜನೇಯನ ಪೂಜೆ ಮಾಡುತ್ತಾ ಇದ್ರ ಅವರು 11 ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು, ಹಾಗೆ ಹೋಗ್ಬಾರ್ದು. ನಾವು ಅಲ್ಲಿ ಮಣ್ಣು ತೊಗೊಂಡು ಪೂಜೆ ಮಾಡಿಸ್ಕೊಂಡು 11 ರೌಂಡ್ ಹೊಡೆದ್ವಿ. ಅಬ್ಬಬ್ಬ ಬಿಸಿಲು ಜಾಸ್ತಿ ಇರೋದ್ರಿಂದ 11 ರೌಂಡ್ ಹೊಡೆದ ಸಾಕಾಗಿ ಹೋಯ್ತು ನಮಗೆ. ಈ ಗುಡಿ ಸುಮಾರು 800ರಿಂದ 1000 ವರ್ಷದ ಹಳೆ ಗುಡಿ ಅಂತ ಹೇಳ್ತಾರೆ. ಇದು ಹೊಯ್ಸಳ ರಾಜರು ತಮ್ಮ 12ನೇ ಮತ್ತು 13ನೇ ಶತಮಾನದೊಳಗೆ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಇವಾಗ ಮತ್ತು ಈ ಗುಡಿಯ ಪುನರ್ ನಿರ್ಮಾಣ ಕೆಲಸನ ಮಾಡಕತ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಮಾಡಿ ಗೋಶಾಲೆ ನೋಡಕ್ಕಂತ ಬಂದ್ವಿ. ಈ ಗೋಶಾಲೆ ಒಳಗೆ 200ಕ್ಕೂ ಹೆಚ್ಚು ಆಕಳು ಮತ್ತು ಕರುಗಳನ್ನು ಸಾಕ್ಯಾರ. ಇಲ್ಲಿ ಎಲ್ಲ ತಳಿಯ ಆಕಳು ಮತ್ತು ಕರುಗಳು ನೋಡಕ್ಕೆ ಸಿಗ್ತಾವೆ. ಬಿಸಿಲು ಜಾಸ್ತಿ ಇರೋದ್ರಿಂದ ನಮಗೂ ಸುಸ್ತಾಗಿತ್ತು. ಹೀಗಾಗಿ ಒಂದು ಕಬ್ನಲ್ಲಿ ಕುಡಿದು ಅಲ್ಲೇ ಸ್ವಲ್ಪ ಹೇಮಾವತಿ ನದಿ ತೀರದ ಮ್ಯಾಗ ರೆಸ್ಟ್ ಮಾಡಿ ಅಲ್ಲಿಂದ ನಾವು ಬೆಂಗಳೂರು ಕಡೆ